ಇಂದು ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನದ ಒಂದು ಫೈಟ್ ನಡೀತಾ ಇದೆ. ಕ್ರಿಕೆಟ್ನಲ್ಲಿ ಭಗ್ಧ ವೈರಿಗಳಂತಾನೆ ಹೆಸರು ಪಡೆದುಕೊಂಡಿರುವಂತಹ ಒಂದು ಭಾರತ ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯ ಆಯಿತು. T20 ಪಂದ್ಯ ನಡೀತಾ ಇದೆ ಇವತ್ತು. ಭಾರತ ಪಾಕಿಸ್ತಾನದ ನಡುವೆ ಏನು ಇವತ್ತು ಒಂದು ಪಂದ್ಯ ನಡೀತಾ ಇದೆ. ಏಷ್ಯಾ ಕಪ್ T20 ಪಂದ್ಯ ನಡೀತಾ ಇದೆ. ಇವತ್ತು ಸಂಜೆ ಆರಂಭ ಆದರೆ ಈ ಒಂದು ಪಂದ್ಯ ಏನಿದೆ, BCCI ಭಾರತ ಮತ್ತು ಪಾಕ್ ಪಂದ್ಯವನ್ನು ನಡೆಸ್ತಾ ಇರೋದ್ರಿಂದ ಈ ಒಂದು ವಿಚಾರವಾಗಿ ಮಾಜಿ CM ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡ, ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನದ ಹೇಳಿಕೆಗಳನ್ನು ಗಮನಿಸಬೇಕು ನೀವು, ಹೀಗಂತ ಹೇಳಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ಸದ್ಯಕ್ಕೆ ಅವರು ಸಂಸದ ಆಗಿರುವಂಥದ್ದು. ಆ ಥರ BCCI ಏನು ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಅವರು ಯೋಚನೆ ಮಾಡಬೇಕಾಗಿತ್ತು. ಈ ಪಂದ್ಯವನ್ನು ಅವರು ಮನಸ್ಸು ಮಾಡಿದರೆ ರದ್ದುಗೊಳಿಸ್ಬೋದಾಗಿತ್ತು. ಆದರೆ ಏನಿದು ಪಹಲ್ಗಾಮ್ನಲ್ಲಿ ಒಂದು ದಾಳಿ ನಡೆದಿತ್ತು, ಆ ದಾಳಿಯಲ್ಲಿ ಭಾರತದ ಅನೇಕರು ಮೃತಪಟ್ಟಿದ್ರು, ನವ ವಿವಾಹಿತರಿದ್ದರು, ಅದರಲ್ಲಿ ಎಷ್ಟೋ ಜನ ಪ್ರವಾಸಿಗರು ಬಂದಿದ್ದರು, ಅವರ ಮೇಲೆ ಒಂದು ಗುಂಡಿನ ದಾಳಿ ಆಗಿತ್ತು. ಅದೇ ವಿಚಾರವಾಗಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಕೂಡ ನಡೆದಿತ್ತು. ಆಪರೇಷನ್ ಸಿಂಧೂರ ಕೂಡ ನಡೆದಿತ್ತು. ಇಷ್ಟೆಲ್ಲ ಆದರೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯವನ್ನು ಯಾಕೆ ಇವರು ಮಾಡ್ತಾ ಇದ್ದಾರೆ? ಪಾಕಿಸ್ತಾನದ ಒಂದು ಹೇಳಿಕೆಗಳನ್ನು ಗಮನಿಸಬೇಕಾಗಿತ್ತು ನೀವು ಆಪರೇಷನ್ ಸಿಂಧೂರ ನಡೆದ ಮೇಲೆ. ಆದರೆ ಇದೆಲ್ಲ ನೀವು ಗಮನದಲ್ಲಿ ಇಟ್ಟುಕೊಂಡು ಕೂಡ ಇದು ನಡೆಸ್ತಾ ಇದ್ದೀರಾ ಅಂದರೆ ಇದು ಸ್ವಲ್ಪ ಬೇಸರ ಆಗ್ತಾ ಇದೆ. ನಡೆಸಬಾರ್ದಿತ್ತು. ಕ್ರೀಡೆ ಇರಬೇಕು, ಆದರೆ ದೇಶ ಮತ್ತು ದೇಶದ ಜನರ ಒಂದು ಏನು ಭಾವನೆಗಳಿದೆ ಅದಕ್ಕೆ ಬೆಲೆ ಕೊಡಬೇಕಾಗಿತ್ತು. ಅದೇ ಮುಖ್ಯ. ನಮಗೆ ಜನರ ಒಂದು ಭರವಸೆ ಇತ್ತು ನಿಮ್ಮ ಮೇಲೆ, BCCI ಮೇಲೆ. ಆದರೆ ಈಗ BCCI ಏನು ತೆಗೆದುಕೊಂಡಿದ್ದ ನಿರ್ಧಾರ ಜನರ ದೇಶದ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತಹ ಒಂದು ನಿರ್ಧಾರ ಆಗಿದೆ. ಹೀಗಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಂಡಿಯಾ ಪಾಕ್ ಪಂದ್ಯ ಏನು ನಡೀತಾ ಇದೆ, ದುಬೈನಲ್ಲಿ ನಡೀತಾ ಇದೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ ಇವತ್ತು. ಆದರೆ ಈ ಒಂದು ಪಂದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಈ ಒಂದು ಪಂದ್ಯ ರದ್ದಾಗುತ್ತಾ ಎನ್ನುವಂತಹ ಒಂದು ಊಹೆ ಕೂಡ ಇತ್ತು. ಆದರೆ ಅದು ಯಾಕೋ ರದ್ದಾಗೋ ಥರ ಕಾಣ್ತಾ ಇಲ್ಲ. ಪಂದ್ಯವನ್ನು ನಡೆಸೋಕೆ ತಯಾರಿ ಆಗ್ತಿರುವಂಥದ್ದು. BCCI ಈ ಒಂದು ನಿರ್ಧಾರದಲ್ಲಿ ಏನಾದರೂ ಸರಿಯಾಗಿ ಒಂದು ಕ್ರಮ ತೆಗೆದುಕೊಂಡಿದ್ರೆ ಈ ಪಂದ್ಯವನ್ನು ನಡೆಸದೇ ಇರಬಹುದಿತ್ತು. ಯಾಕಂದರೆ ನಮಗೆ ಪಾಕಿಸ್ತಾನದಿಂದ ಅಷ್ಟೊಂದು ತೊಂದರೆ ಆಗಿದೆ. ಅನೇಕ ಕುಟುಂಬಗಳಲ್ಲಿ ಜೀವ ಹೋಗಿದೆ. ಪಹಲ್ಗಾಮ್ನ ದಾಳಿ ಅಷ್ಟು ಭೀಕರವಾಗಿತ್ತು. ಅಲ್ಲಿ ಆ ದಾಳಿಯನ್ನು ನೆನೆಸ್ಕೊಂಡಾಗ, ಆ ದಾಳಿಯಲ್ಲಿ ಬಲಿಯಾದವರ ಒಂದು ಕುಟುಂಬಗಳ ನೋವನ್ನು ನೋಡಿದಾಗ ಎಲ್ಲರೂ ಕೂಡ ಅನಿಸುತ್ತೆ ಪಾಕಿಸ್ತಾನದ ಜೊತೆ ನಾವು ಇನ್ನು ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೋಬಾರ್ದು. ಅದು ಕ್ರೀಡೆಯಲ್ಲಾಗಲಿ ಇನ್ನಿತರ ಯಾವುದರಲ್ಲಾಗಲಿ ಕೂಡ, ವ್ಯಾಪಾರದಲ್ಲೇ ಆದರೂ ಕೂಡ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ಜನರಿಂದ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಎಲ್ಲ ಕಡೆ ಈ ಪಂದ್ಯ ರದ್ದಾಗಬೇಕು, ಆಡಬಾರ್ದು ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಬೇಸರವನ್ನು, ತಮ್ಮ ಹೇಳಿಕೆಯನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. BCCI ಬಗ್ಗೆ ಆಗಿರ್ಬೋದು ಮತ್ತು ಈ ಒಂದು ಪಂದ್ಯದ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಅವರೇ ಹೇಳಿರುವಂಥದ್ದು. ಇವರು ಮಾತ್ರ ಅಲ್ಲ, ಅನೇಕರು ಹೇಳಿದ್ದಾರೆ. ಈ ಹಿಂದೆ ಏನು ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳಿದರು, ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ. ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಪಂದ್ಯ ನಡಿಬಾರ್ದಿತ್ತು ಅನ್ನೋ ರೀತಿಯಲ್ಲೇ ಮಾತನಾಡಿದ್ದಾರೆ ಎಲ್ಲರೂ ಕೂಡ. ಯಾಕಂದರೆ ಪಾಕಿಸ್ತಾನದ ಜೊತೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಆಟಗಳು ಬೇಡ. ಇನ್ನೂ ನಮಗೆ ಆ ಒಂದು ನೋವು ಮಾಸಿಲ್ಲ. ಪಾಕಿಸ್ತಾನದಿಂದ ಏನೋ ಒಂದು ದಾಳಿ ಆಗಿತ್ತು, ಅಲ್ಲಿರುವಂತಹ ಕೆಲವು ಉಗ್ರರು ಏನು ದಾಳಿ ಮಾಡಿದ್ರು ನಮ್ಮ ಜನರ ಮೇಲೆ ಪಹಲ್ಗಾಮ್ನಲ್ಲಿ,
ಆ ದಾಳಿಯ ಒಂದು ನೆನಪುಗಳು ಕೂಡ ಇನ್ನೂ ನಮಗೆ ಮಾಸಿಲ್ಲ. ಅಷ್ಟರಲ್ಲಿ ನಾವು ಯಾಕೆ ಈ ಪಾಕಿಸ್ತಾನ ಜೊತೆ ಆಟ ಆಡಬೇಕು ಅನ್ನುವಂತಹ ಮಾತುಗಳು ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.